ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. IAS ಅಧಿಕಾರಿಗಳ ಟ್ರೈನಿಂಗ್ ಹೇಗಿರುತ್ತೆ? ದಿನಕ್ಕೆ ಎಷ್ಟು ಹೊತ್ತು ತರಗತಿ ಇರುತ್ತೆ? ಎಷ್ಟು ಹೊತ್ತು ವ್ಯಾಯಾಮ ಮಾಡಬೇಕು? ಊಟ ತಿಂಡಿ ವ್ಯವಸ್ಥೆ ಹೇಗಿರುತ್ತೆ? ಟ್ರೈನಿಂಗ್ ಟೈಮ್ ಅಲ್ಲೂ ಸಂಬಳ ಸಿಗುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. IAS ಟ್ರೈನಿಂಗ್ ಎಲ್ಲಿ ನಡೆಯುತ್ತೆ? UPSC ಪಾಸ್ ಆದ ಅಭ್ಯರ್ಥಿಗಳಿಗೆ 2 ವರ್ಷಗಳ ಕಾಲ ಕಠಿಣ ಟ್ರೈನಿಂಗ್ ನೀಡಲಾಗುತ್ತೆ. ಉತ್ತರಾಖಂಡ್ನ ಮಸೂರಿಯಲ್ಲಿ ಲಬಾಸ್ನ ಕ್ಯಾಂಪಸ್ ಇದೆ. ಲಬಾಸ್ನ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್. ಇದನ್ನ 1959ರಲ್ಲಿ ಸ್ಥಾಪಿಸಲಾಗಿತ್ತು. ಇದು ಈವರೆಗೆ 6000ಕ್ಕೂ ಹೆಚ್ಚು IAS ಅಧಿಕಾರಿಗಳನ್ನ ಕೊಟ್ಟಿದೆ. ಲಬಾಸ್ನ 189 ಎಕರೆ ಪ್ರದೇಶದಲ್ಲಿ ಹರಡಿರುವ ತರಬೇತಿ ಕೇಂದ್ರವಾಗಿದೆ. ಕ್ಯಾಂಪಸ್ನ ಎಂಟ್ರೆನ್ಸ್ ನಲ್ಲಿ ಶೀಲಂ ಪರಂ ಭೂಷಣಂ ಅಂತ ಬರೆಯಲಾಗಿದೆ. ಅಂದ್ರೆ ನಡತೆಯೇ ಅತ್ಯುನ್ನತ ಆಭರಣ ಅಂತ ಅರ್ಥ. ಕ್ಯಾಂಪಸ್ ನಲ್ಲಿ ಅಭ್ಯರ್ಥಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದ ತರಬೇತಿ ಶುರುವಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ಶುರು ದಿನಚರಿ. ಬೆಳಗ್ಗೆ 5 ಗಂಟೆಗೆ ಮಸೂರಿ ಕ್ಯಾಂಪಸ್ನ ತಣ್ಣನೆಯ ವಾತಾವರಣದಲ್ಲಿ ಅಲಾರಾಂ ಶಬ್ದ ಕೇಳಿಸುತ್ತೆ. ಲಬಾಸ್ನಾದ ಹಾಸ್ಟೆಲ್ ನಲ್ಲಿರುವ ಅಭ್ಯರ್ಥಿಗಳು ನಿದ್ದೆಯಿಂದ ಎದ್ದು ರೆಡಿ ಆಗ್ತಾರೆ. ತಣ್ಣನೆಯ ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ, ಟೀ ಮತ್ತು ಬಿಸ್ಕೆಟ್ ಕೊಡಲಾಗುತ್ತೆ. ನಂತರ ಟ್ರೈನಿಗಳು ಟ್ರ್ಯಾಕ್ ಸೂಟ್ ನಲ್ಲಿ 5:30ಗೆ ಪೋಲೋ ಗ್ರೌಂಡ್ ಗೆ ಬಂದು ಸೇರ್ತಾರೆ. ಇಲ್ಲಿ 1.5 ಗಂಟೆ ಕಾಲ ಫಿಸಿಕಲ್ ಟ್ರೈನಿಂಗ್ ನೀಡಲಾಗುತ್ತೆ. ರನ್ನಿಂಗ್, ಜಾಗಿಂಗ್, ಯೋಗ ಮತ್ತು ಎಕ್ಸರ್ಸೈಸ್ ಮಾಡಿಸಲಾಗುತ್ತೆ. ಬೆಳಗ್ಗೆ 7 ಗಂಟೆಗೆ ಟ್ರೈನಿಗಳು ಪೋಲೋ ಗ್ರೌಂಡ್ ನಿಂದ ಹಾಸ್ಟೆಲ್ಗೆ ವಾಪಸ್ ಬಂದು ಸ್ನಾನ ಮಾಡಿ ರೆಡಿ ಆಗ್ತಾರೆ. ಇದಾದ್ಮೇಲೆ ಬಾಕಿ ಉಳಿದ ಅಸೈನ್ಮೆಂಟ್ ಗಳನ್ನ ಕಂಪ್ಲೀಟ್ ಮಾಡ್ತಾರೆ. 8:30ಕ್ಕೆ ಬೆಳಗ್ಗಿನ ತಿಂಡಿ. ಬೆಳಗ್ಗೆ 8:30ಕ್ಕೆ ಅಭ್ಯರ್ಥಿಗಳು ಕರ್ಮಶಿಲಾ ಕಟ್ಟಡಕ್ಕೆ ಬರ್ತಾರೆ. ಇಲ್ಲಿ ಅಭ್ಯರ್ಥಿಗಳು ಒಟ್ಟಿಗೆ ತಿಂಡಿ ತಿಂತಾರೆ. ಬೆಳಗ್ಗೆ ತಿಂಡಿಗೆ ಪೌಷ್ಟಿಕ ಆಹಾರವನ್ನ ನೀಡಲಾಗುತ್ತೆ. ಮೊಟ್ಟೆ, ಆಮ್ಲೆಟ್, ಬ್ರೆಡ್, ಕಾರ್ನ್ ಫ್ಲೇಕ್ಸ್, ಬಾಳೆಹಣ್ಣು, ರೋಟಿ, ಪರೋಟ, ಇಡ್ಲಿ, ದೋಸೆ ಇರುತ್ತೆ. ಇದು ಜಸ್ಟ್ ತಿಂಡಿ ತಿನ್ನೋ ಟೈಮ್ ಆಗಿರೋದಿಲ್ಲ. ಸ್ನೇಹಿತರ ಜೊತೆ ಚರ್ಚೆ, ತಮಾಷೆ ಮಾತುಗಳು ಕೂಡ ಇರುತ್ತೆ. ಬೆಳಗ್ಗೆ 9ರಿಂದ 2 ಗಂಟೆವರೆಗೆ ತರಗತಿ. ಮಧ್ಯದಲ್ಲಿ ಅರ್ಧ ಗಂಟೆ ಟೀ ವಿರಾಮ. ಬೆಳಗ್ಗೆ 9 ಗಂಟೆಗೆ ಅಭ್ಯರ್ಥಿಗಳು ಜ್ಞಾನಶಿಲಾ ಕಟ್ಟಡಕ್ಕೆ ಹೋಗ್ತಾರೆ. ಇದನ್ನ ಲಬಾಸ್ನಾದ ಹೃದಯ ಅಂತ ಕರೆಯಲಾಗುತ್ತೆ. ಇಲ್ಲಿ ಅಭ್ಯರ್ಥಿಗಳಿಗೆ ವಿವಿಧ ತರಗತಿಗಳು ನಡೆಯುತ್ತೆ. ರಾಜ್ಯಶಾಸ್ತ್ರ, ಸಾರ್ವಜನಿಕ ಆಡಳಿತ, ಕಾನೂನು ನಿರ್ವಹಣೆ ಮತ್ತು ಲ್ಯಾಂಗ್ವೇಜ್ ಕುರಿತು ಟ್ರೈನಿಂಗ್ ಇರುತ್ತೆ. ಇವುಗಳು ಅಭ್ಯರ್ಥಿಗಳಲ್ಲಿ ನಾಯಕತ್ವದ ಗುಣ ಬೆಳೆಸುತ್ತೆ. ಗಂಟೆಗೆ ಒಂದೊಂದು ವಿಷಯಗಳ ಮೇಲೆ ಸೆಷನ್ ನಡೆಯುತ್ತೆ. ನಂತರ 11 ಗಂಟೆಗೆ ಟೀ ಬ್ರೇಕ್ ಇರುತ್ತೆ. ಇಲ್ಲಿ ಅಭ್ಯರ್ಥಿಗಳಿಗೆ ಕಾಫಿ, ಟೀ, ಬಿಸ್ಕೆಟ್ ಕೊಡಲಾಗುತ್ತೆ. ಟೀ ಟೈಮ್ ಅಲ್ಲಿ ಅಭ್ಯರ್ಥಿಗಳು ತರಗತಿಯಲ್ಲಿ ಹೇಳಿದ ವಿಷಯಗಳ ಕುರಿತು ಚರ್ಚೆ ಮಾಡ್ತಾರೆ. ಅರ್ಧ ಗಂಟೆವರೆಗೆ ಈ ಟೀ ಬ್ರೇಕ್ ಇರುತ್ತೆ. ಮತ್ತೆ ತರಗತಿಗಳು ಶುರುವಾಗಿ 2 ಗಂಟೆವರೆಗೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ ಊಟ. 2 ಗಂಟೆವರೆಗೆ ಕ್ಲಾಸ್ ಆದ್ಮೇಲೆ ಅಭ್ಯರ್ಥಿಗಳಿಗೆ ಊಟದ ಬ್ರೇಕ್ ಇರುತ್ತೆ. ಟ್ರೈನಿಗಳು ಮತ್ತೆ ಕರ್ಮಶಿಲಾ ಕಟ್ಟಡಕ್ಕೆ ಹೋಗಿ ಊಟ ಮಾಡ್ತಾರೆ. ಈ ಊಟದ ಬ್ರೇಕ್ 1 ಗಂಟೆ ಇರುತ್ತೆ. ಟ್ರೈನಿಗಳು ಭಾರತದ ಮೂಲೆ ಮೂಲೆಯಿಂದ ಬಂದಿರ್ತಾರೆ. ಹೀಗಾಗಿ ಯಾವುದೇ ಒಂದು ಭಾಗಕ್ಕೆ ಸೀಮಿತವಾದ ಅಡುಗೆ ಇರೋದಿಲ್ಲ. ಬಗೆ ಬಗೆಯ ಮಿಕ್ಸ್ ಮೆನು ಇರುತ್ತೆ. ಚಪಾತಿ, ರೋಟಿ, ಅನ್ನ, ಪಲ್ಯ, ದಾಲ್, ಸಾಂಬಾರ್, ರಸಂ ಮತ್ತು ಹಣ್ಣು ಕೂಡ ಇರುತ್ತೆ. 3 ಗಂಟೆಗೆ ಮತ್ತೆ ಶುರುವಾಗುತ್ತೆ ತರಗತಿ. ಊಟ ಆದ್ಮೇಲೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ಮತ್ತೆ ಕ್ಲಾಸ್ ನಡೆಯುತ್ತೆ. 4 ಗಂಟೆಗೆ ಪಠ್ಯೇತರ ಚಟುವಟಿಕೆ ಶುರುವಾಗುತ್ತೆ. ಪ್ರತಿಯೊಬ್ಬ ಅಭ್ಯರ್ಥಿ 15 ವಿಷಯಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಡುಗೆ, ಟೆನ್ನಿಸ್ ಆಟ, ಕುದುರೆ ಸವಾರಿ, ಪೇಂಟಿಂಗ್, ಫೋಟೋಗ್ರಫಿ ಹೀಗೆ 15 ವಿಷಯಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ದಿನವಿಡೀ ಕ್ಲಾಸ್ ನಲ್ಲಿದ್ದ ಅಭ್ಯರ್ಥಿಗಳಿಗೆ ರಿಫ್ರೆಶ್ಮೆಂಟ್ ಸಿಗಲು ಅವರಿಗೆ ಇಷ್ಟವಾದ ಯಾವುದಾದ್ರೂ ಒಂದು ಆಕ್ಟಿವಿಟಿ ಮಾಡಿಸಲಾಗುತ್ತೆ. ಈ ಚಟುವಟಿಕೆಗಳು 1 ಗಂಟೆ ಕಾಲ ಇರುತ್ತೆ. ಸಂಜೆ 5 ಗಂಟೆ ನಂತರ ಹೇಗಿರುತ್ತೆ? ಸಂಜೆ 5 ಗಂಟೆಗೆ ಟ್ರೈನಿಗಳು ಹಾಸ್ಟೆಲ್ಗೆ ವಾಪಸ್ ಬರ್ತಾರೆ. ಬಟ್ಟೆ ಚೇಂಜ್ ಮಾಡಿಕೊಂಡು ಲಬಾಸ್ನಾದ ಹೈಟೆಕ್ ಜಿಮ್ಗೆ ಹೋಗ್ತಾರೆ. ಇಲ್ಲಿ ಟ್ರೈನರ್ ಗಳ ಮಾರ್ಗದರ್ಶನದಂತೆ 1 ಗಂಟೆ ವರ್ಕೌಟ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಅಭ್ಯರ್ಥಿಗಳು ಮಲಗುವವರೆಗೆ ಫ್ರೀ ಆಗಿ ಇರ್ತಾರೆ. ಈ ವೇಳೆ ಹೆಚ್ಚಿನವರು ಕ್ಯಾಂಪಸ್ ನಲ್ಲೇ ಇರುವ ಗಂಗಾ ಡಾಬಾಗೆ ಹೋಗ್ತಾರೆ. ಟೀ ಕುಡ್ಕೊಂಡು ಸ್ನೇಹಿತರ ಜೊತೆ ಹರಟೆ ಹೊಡ್ಕೊಂಡು ನಂತರ ಮತ್ತೆ ಹಾಸ್ಟೆಲ್ಗೆ ವಾಪಸ್ ಬರ್ತಾರೆ. ಇನ್ನು ಮಾಲ್ ರೋಡ್ ಅನ್ನೋ ಒಂದು ಏರಿಯಾ ಇದ್ದು ಹೆಚ್ಚಿನವರು ಅಲ್ಲಿಗೂ ಹೋಗ್ತಾರೆ. 8 ಗಂಟೆಗೆ ರಾತ್ರಿಯ ಊಟ. ರಾತ್ರಿ 8 ಗಂಟೆಗೆ ಊಟ ಕೊಡಲಾಗುತ್ತೆ. ಮಧ್ಯಾಹ್ನದ ಊಟದಂತೆಯೇ ರಾತ್ರಿ ಊಟವೂ ಇರುತ್ತೆ. ಮೆನುವಿನಲ್ಲಿ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ. ಆದರೆ ರಾತ್ರಿ ಊಟದ ವೇಳೆ ಯಾವುದಾದರೂ ಒಂದು ಸ್ವೀಟ್ ನೀಡಲಾಗುತ್ತೆ. ಎಲ್ಲರೂ ಕೂತು ಊಟ ಮಾಡುವಾಗ ಇಡೀ ದಿನದ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಊಟ ಆದ್ಮೇಲೂ ಅಭ್ಯರ್ಥಿಗಳು ಫ್ರೀ ಆಗಿ ಇರ್ತಾರೆ. ಈ ಟೈಮಲ್ಲಿ ವಿವಿಧ ಆಟ ಆಡಲು, ವಾಕ್ ಮಾಡಲು ಅವಕಾಶ ಇರುತ್ತೆ. ರಾತ್ರಿ 10 ಗಂಟೆಗೆ ಅಭ್ಯರ್ಥಿಗಳು ಹಾಸ್ಟೆಲ್ಗೆ ಬಂದು ನಿದ್ರೆಗೆ ಜಾರ್ತಾರೆ.
ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಅವಕಾಶ. ವಾರದಲ್ಲಿ ಒಂದೆರಡು ಸಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಈ ಕಾರ್ಯಕ್ರಮಗಳಲ್ಲಿ IAS, IPS ಮತ್ತು IFS ಅಭ್ಯರ್ಥಿಗಳು ಕೂಡ ವೇದಿಕೆ ಹಂಚಿಕೊಳ್ತಾರೆ. ಟೀಮ್ ವರ್ಕ್, ಈವೆಂಟ್ ಆರ್ಗನೈಸ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ ಕಲಿಸಲು ಈ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ. ವರ್ಷಕ್ಕೊಂದು ಸಲ ಅವಾರ್ಡ್ ಸೆರೆಮನಿ ಇರುತ್ತೆ. ಇಲ್ಲಿ ಟ್ಯಾಲೆಂಟೆಡ್ ಅಭ್ಯರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತೆ. ಫೀಲ್ಡ್ ವಿಸಿಟ್ ವೇಳೆ ರಿಯಲ್ ಟ್ರೈನಿಂಗ್. ತರಬೇತಿಯನ್ನ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿ ಇಡದೆ ಅಭ್ಯರ್ಥಿಗಳನ್ನ ಫೀಲ್ಡ್ ವಿಸಿಟ್ಗೂ ಕರ್ಕೊಂಡು ಹೋಗಲಾಗುತ್ತೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಕಷ್ಟಗಳನ್ನ ಆಲಿಸ್ತಾರೆ. ಇಲ್ಲಿ ಅಭ್ಯರ್ಥಿಗಳಿಗೆ ತಾವು ಫೀಲ್ಡ್ಗೆ ಇಳಿದು ಯಾವ ರೀತಿ ಕೆಲಸ ಮಾಡಬೇಕು, ಜನರ ಜೊತೆ ಹೇಗೆ ಬೆರೆಯಬೇಕು ಅನ್ನೋದು ಗೊತ್ತಾಗುತ್ತೆ. ಜನರ ಕಷ್ಟಗಳನ್ನ ಅರಿಯಲು ಸಾಧ್ಯವಾಗುತ್ತೆ. ಟ್ರೈನಿಂಗ್ ಟೈಮಲ್ಲಿ ಸಂಬಳ ಇಷ್ಟಿರುತ್ತೆ. IAS ಟ್ರೈನಿಗಳನ್ನು ಕೂಡ ಪ್ರೊಬೇಷನರಿ ಅಧಿಕಾರಿಗಳೆಂದೇ ಪರಿಗಣಿಸಲಾಗುತ್ತೆ. ಹೀಗಾಗಿ ಅಭ್ಯರ್ಥಿಗಳಿಗೆ ಫುಲ್ ಬೇಸಿಕ್ ಸಂಬಳ ಕೊಡಲಾಗುತ್ತೆ. ಅಂದ್ರೆ ತಿಂಗಳಿಗೆ 56,000 ರೂಪಾಯಿ ಸಂಬಳ ಇದ್ದೇ ಇರುತ್ತೆ. ಫೀಲ್ಡ್ ವಿಸಿಟ್ ಟೈಮಲ್ಲಿ ಪ್ರಯಾಣ ಭತ್ಯೆ ಕೂಡ ಸಿಗುತ್ತೆ. ಹಾಸ್ಟೆಲ್, ಊಟ ಎಲ್ಲವೂ ಫ್ರೀ ಆಗಿ ಇರುತ್ತೆ. ಸ್ನೇಹಿತರೆ, ಇದು IAS ಅಧಿಕಾರಿಗಳ ಟ್ರೈನಿಂಗ್ ಹೇಗೆ ನಡೆಯುತ್ತೆ, ಟ್ರೈನಿಂಗ್ ಟೈಮಲ್ಲಿ ದಿನಚರಿ ಹೇಗಿರುತ್ತೆ ಅಂತ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮಲ್ಲಿ ಯಾರೆಲ್ಲ IAS ಆಗೋ ಕನಸು ಕಂಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.